ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಲಾಂಗ್ ಬ್ಲೌಸು ಮತ್ತು ಲಾಂಗ್ ಸ್ಕರ್ಟ್ನ ಸ್ಟಿಚಿಂಗ್ ತೋರಿಸ್ಕೊಡ್ತೀನಿ. ಇದರ ಕಟ್ಟಿಂಗ್ ವಿಡಿಯೋ ನಾನು ಕಳೆದ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೆ. ಕಟ್ಟಿಂಗ್ ಬೇಕಿದ್ದವರು ಅದು ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್. ಫಸ್ಟಿಗೆ ನಾನು ಲಾಂಗ್ ಬ್ಲೌಸಿನ ನೆಕ್ ಸ್ಟಿಚ್ ಮಾಡ್ತಾ ಇದ್ದೀನಿ. ಕ್ರಾಸ್ ಪೀಸು ಕಟ್ ಮಾಡಿರೋದು ನೆಕ್ಕಿನ ಒಳ ಸೈಡಲ್ಲಿ ಈ ಥರ ಇಟ್ಟು 1/4 ಇಂಚು ಬಿಟ್ಟು ಸ್ಟಿಚ್ ಮಾಡಬೇಕು. ಇಲ್ಲಿ ಬ್ಲೌಸಿನ ಹೊರ ಸೈಡಿಗೆ ಬ್ಲೌಸಿನ ಒಳ ಸೈಡಿಗೆ ಕ್ರಾಸ್ ಪೀಸಿನ ಹೊರ ಸೈಡು ಇಟ್ಟು ಸ್ಟಿಚ್ ಮಾಡ್ಕೊಳ್ಳಿ. ನಂತರ ಈ ಕ್ರಾಸ್ ಪೀಸನ್ನು ಹೊರ ಸೈಡಿಗೆ 1/2 ಇಂಚು ಪ್ಲಸ್ 1/2 ಇಂಚು ಮಡಚಿ ಈ ರೀತಿಯಲ್ಲಿ ರೌಂಡಾಗಿ ಸ್ಟಿಚ್ ಮಾಡ್ಕೊಳ್ಬೇಕು. ಇನ್ನು ನಮಗೆ ಬ್ಯಾಕ್ ನೆಕ್ಕನ್ನು ಸ್ಟಿಚ್ ಮಾಡಿಕೊಳ್ಳುವ. ಬ್ಯಾಕ್ ಪೀಸು ನಾನು ಈ ಥರ ಇಟ್ಟಿದ್ದೀನಿ. ಇಲ್ಲಿ ಬ್ಯಾಕ್ ಪೀಸಿಗೆ ಹೊರ ಸೈಡಿಗೆ ಬೇಕು ಕ್ರಾಸ್ ಪೀಸ್ ಅಟ್ಯಾಚ್ ಮಾಡಲಿಕ್ಕೆ. ಇದು ಹೊರ ಸೈಡಿಗೆ ಈ ಬ್ಲೌಸ್ ಪೀಸಿನ ಹೊರ ಸೈಡಿಗೆ ಕ್ರಾಸ್ ಪೀಸಿನ ಹೊರ ಸೈಡ್ ಇಟ್ಟು 1/4 ಇಂಚು ಬಿಟ್ಟು ಸ್ಟಿಚ್ ಮಾಡ್ಕೊಳ್ಳಿ. ನಂತರ ಎಕ್ಸ್ಟ್ರಾ ಇರೋದು ಕಟ್ ಮಾಡಿ ನಂತರ ನೆಕ್ಕಿಗೆ ಚಿಕ್ಕ ಕಟ್ಟಿಂಗ್ ಕೊಡಬೇಕು. ಅದಾದ ನಂತರ ಇಲ್ಲಿ ಈ ಥರ ಫ್ರಂಟ್ ಪೀಸ್ ಈ ಥರ ಇಟ್ಟು ಈ ಕ್ರಾಸ್ ಪೀಸನ್ನು ಹಾಫ್ ಮಡಚಿ ಮತ್ತು 1/2 ಇಂಚು ಬಿಟ್ಟು ಶೋಲ್ಡ್ರ್ ಜಾಯಿಂಟ್ ಮಾಡ್ಕೊಳ್ಳಿ. ಶೋಲ್ಡ್ರಿಗೆ 2 ಸ್ಟಿಚ್ ಮಾಡ್ಕೊಳ್ಬೇಕು. ನಂತರ 2 ಶೋಲ್ಡ್ರು ಈ ಸೇಮ್ ರೀತಿಯಲ್ಲೇ ಜಾಯಿಂಟ್ ಮಾಡ್ಕೊಳ್ಳಿ. ಅದಾದ ನಂತರ ನಮಗೆ ಬ್ಯಾಕ್ ನೆಕ್ಕು ಸ್ಟಿಚ್ ಮಾಡ್ಕೊಳ್ಬೇಕು. ಈ ಥರ ಬಿಡಿಸಿ ಇಟ್ಟ ನಂತರ ಬ್ಯಾಕ್ ನೆಕ್ಕಿನ ಕ್ರಾಸ್ ಪೀಸನ್ನು ಒಳ ಸೈಡಿಗೆ 1/2 ಇಂಚು ಪ್ಲಸ್ 1/2 ಇಂಚು ಮಡಚಿ ಸ್ಟಿಚ್ ಮಾಡ್ಕೊಳ್ಳಿ. ಇನ್ನು ನಾನು ಬ್ಲೌಸಿನ ಕೆಳಗಿನ ಸೈಡಿಗೆ ಫ್ರಿಲ್ಸ್ ಇಡಲಿಕ್ಕೆ ಬೇಕಾಗಿ ತೆಕ್ಕೊಂಡಿರುವ ಪೀಸನ್ನು ತೆಗೆದು ಅದರ ಸೈಡು ಸ್ಟಿಚ್ ಮಾಡ್ತಾ ಇದ್ದೀನಿ. ಇಲ್ಲೂ ನೂಲು ಹೋಗದ ಸೈಡ್ ಇರೋದು, ಹಾಗಾಗಿರುವ ಕಾರಣ 1/4 ಇಂಚು ಮಾತ್ರ ಮಡಚಿ ಸ್ಟಿಚ್ ಮಾಡ್ತಾ ಇರೋದು. ನೂಲು ಹೋಗುವ ಸೈಡ್ ಆಗಿದ್ದರೆ 1/4 ಇಂಚು ಪ್ಲಸ್ 1/4 ಇಂಚು ಮಡಚಿ ಸ್ಟಿಚ್ ಮಾಡ್ಕೊಳ್ಬೇಕು. ಈ ಥರ ಸ್ಟಿಚ್ ಮಾಡಿ ಆದಮೇಲೆ ನಮಗೆ ಬ್ಲೌಸಿಗೆ ಅಟ್ಯಾಚ್ ಮಾಡಿಕೊಳ್ಳುವ ಹೊರ ಸೈಡಿಗೆ ಹೊರ ಸೈಡ್ ಇಡಬೇಕು. ನಂತರ ನಮಗೆ ಎಷ್ಟು ಅಗಲದಲ್ಲಿ ಪ್ಲೀಟ್ಸ್ ಬೇಕೋ ಅಷ್ಟು ಅಗಲದಲ್ಲೇ ನೋಡಿಕೊಂಡು ಇಟ್ಟರೆ ಆಯಿತು. ನಾನೀಗ ಫ್ರಂಟ್ ಸೈಡಿಗೆ ಫಸ್ಟಿಗೆ ಇಡ್ತಾ ಇದ್ದೀನಿ. ಈ ರೀತಿ ನಾನು ಇಡ್ತಾ ಇದ್ದೀನಿ. ಈ ಥರ ಫ್ರಿಲ್ಸ್ ಇಟ್ಟ ನಂತರ ಎಕ್ಸ್ಟ್ರಾ ಬಟ್ಟೆ ಬರೆದಿದ್ರೆ ಕಟ್ ಮಾಡ್ಕೊಳ್ಳಿ. ಬ್ಯಾಕ್ ಸೈಡಿಗೂ ಈ ಸೇಮ್ ರೀತಿಯಲ್ಲೇ ಫ್ರಿಲ್ಸ್ ಇಟ್ಟು ಸ್ಟಿಚ್ ಮಾಡ್ಕೊಳ್ಬೇಕು. ಫ್ರಿಲ್ಸ್ ಇಲ್ಲಿ ಕರೆಕ್ಟಾಗಿ ನಿಲ್ಲಕ್ಕೆ 1/4 ಇಂಚು ಬಿಟ್ಟು ಒಂದು ಸ್ಟಿಚ್ ಕೂಡ ನಾನೀಗ ಹೊರ ಸೈಡಿಂದ ಮಾಡ್ತಾ ಇದ್ದೀನಿ. ಬ್ಯಾಕ್ ಸೈಡು ಕೂಡ ಈ ಸೇಮ್ ರೀತಿಯಲ್ಲೇ ಸ್ಟಿಚ್ ಮಾಡ್ಕೊಳ್ಳಿ. ಅದಾದ ನಂತರ ನಮಗೆ ಸ್ಲೀವ್ಸನ್ನು ಅಟ್ಯಾಚ್ ಮಾಡಿಕೊಳ್ಬೇಕು. ಅದಕ್ಕಿಂತ ಮುಂಚೆ ಸ್ಲೀವಿಗೆ ನಮಗೆ ಫ್ರಿಲ್ಸ್ ಇಡಲಿಕ್ಕಿದೆ ಮತ್ತು ಕೆಳಗಿನ ಸೈಡು ಸ್ಟಿಚ್ ಮಾಡಲಿಕ್ಕಿದೆ. ಫಸ್ಟಿಗೆ ನಾನೀಗ ಕೆಳಗಿನ ಸೈಡು ಮಡಚಿ ಸ್ಟಿಚ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ 1/2 ಇಂಚು ಮಾತ್ರ ಮಡಚಿ ಸ್ಟಿಚ್ ಮಾಡ್ತಾ ಇದ್ದೀನಿ. ನೂಲು ಹೋಗುವ ಸೈಡ್ ಅಲ್ಲ ಇದು. ನೂಲು ಹೋಗುವ ಸೈಡ್ ಆದರೆ 1/2 ಇಂಚು ಪ್ಲಸ್ 1/2 ಇಂಚು ಅಥವಾ 1/4 ಇಂಚು ಪ್ಲಸ್ 1/4 ಇಂಚು ಮಡಚಿ ಸ್ಟಿಚ್ ಮಾಡ್ಕೊಳ್ಳಿ. 2 ಸ್ಲೀವನ್ನು ಸ್ಟಿಚ್ ಮಾಡ್ಕೊಳ್ಳಿ. ಇನ್ನು ನಮಗೆ ಸ್ಲೀವ್ಸಿನ ಮೇಲೆ ಸೈಡು ಎಕ್ಸ್ಟ್ರಾ ನಾವು ಬಟ್ಟೆ ತಗೊಂಡಿದ್ದೀವಲ್ಲ ಅಲ್ಲಿ ಫ್ರಿಲ್ಸ್ ಇಡಬೇಕು. ಇದರ ಕಟ್ಟಿಂಗ್ ವಿಡಿಯೋ ನೋಡಿದರೆ ಮಾತ್ರ ನಿಮಗೆ ಅದು ಗೊತ್ತಾಗುತ್ತೆ ಅಷ್ಟೇ. ನಿಮಗೆ ಬೇಕಿದ್ದರೆ ಜಸ್ಟ್ ಒಮ್ಮೆ ನೋಡ್ಕೊಳ್ಳಿ ಫ್ರೆಂಡ್ಸ್. ಈ ಥರ ನಾನೀಗ ಫ್ರಿಲ್ಸ್ ಇಟ್ಟಿದ್ದೀನಿ. ಇದೇ ರೀತಿಯಲ್ಲಿ ಆಚೆ ಸ್ಲೀವ್ ಕೂಡ ಸ್ಟಿಚ್ ಮಾಡ್ಕೊಳ್ಬೇಕು. ಅದಾದ ನಂತರ ನಮಗೆ ಸ್ಲೀವ್ನ ಸೆಂಟರ್ ಮಾರ್ಕ್ ಮಾಡಿಕೊಂಡು ಬ್ಲೌಸಿಗೆ ಸ್ಲೀವ್ಸನ್ನು ಅಟ್ಯಾಚ್ ಮಾಡಿಕೊಳ್ಳುವ. ಶೋಲ್ಡ್ರ್ನ ಕರೆಕ್ಟ್ ಸೆಂಟ್ರಿಗೆ ಸ್ಲೀವ್ಸಿನ ಸೆಂಟ್ರ್ ಇಟ್ಟು 1/2 ಇಂಚು ಬಿಟ್ಟು ಸ್ಟಿಚ್ ಮಾಡಿ ಅಟ್ಯಾಚ್ ಮಾಡ್ಕೊಳ್ಳಿ. ಎರಡು ಸ್ಲೀವ್ ಕೂಡ ಸೇಮ್ ರೀತಿಯಲ್ಲೇ ಅಟ್ಯಾಚ್ ಮಾಡ್ಕೊಳ್ಬೇಕು. ಅದಾದ ನಂತರ ನಮಗೆ ಬ್ಲೌಸ್ನ ಸೈಡ್ ಸ್ಟಿಚ್ ಮಾಡ್ಕೊಳ್ಳುವ. ನಾವು ಎಷ್ಟು ಹೊಲಿಗೆ ಅಂಶ ತಗೊಂಡಿದ್ದೀವೋ ಅಷ್ಟು ಹೊಲಿಗೆ ಅಂಶ ಬಿಟ್ಟು ಬ್ಲೌಸಿನ ಸೈಡು ಸ್ಟಿಚ್ ಮಾಡ್ಕೊಳ್ಬೇಕು. ಮತ್ತು ನಿಮಗೆ ಕನ್ಫ್ಯೂಷನ್ ಬರೆದಿದ್ರೆ ಜಸ್ಟ್ ಒಮ್ಮೆ ಮಾರ್ಕ್ ಮಾಡ್ಕೊಳ್ಳಿ. ಬ್ಲೌಸ್ನ ಸ್ಲೀವಿನ ಲೂಸು ಮತ್ತು ಚೆಸ್ಟ್ ಬಿಡ್ತು, ವೇಸ್ಟ್ ಬಿಡ್ತು ಮತ್ತು ಕೆಳಗಿನ ಬಿಡ್ತು ಎಲ್ಲ ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಅದೆಲ್ಲ ಯಾವ ರೀತಿ ಮಾರ್ಕ್ ಮಾಡಬೇಕು ಅಂತ ನಾನು ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಹಾಗಾಗಿರುವ ಕಾರಣ ಇದರಲ್ಲಿ ತುಂಬ ಡೀಟೇಲ್ ಆಗಿ ತೋರಿಸೋದಿಲ್ಲ.
ಇಲ್ಲ ಫ್ರೆಂಡ್ಸ್. ಈಗ ಬ್ಲೌಸ್ ರೆಡಿ ಆಗಿದೆ ನೋಡಿ. ಮೇಲೆ ಸೈಡಲ್ಲಿ ಚಿಕ್ಕ ಪಫ್ ಬರ್ತಾ ಇದೆ. ಇದೊಂದು ಡಿಫ್ರೆಂಟ್ ಆಗಿರುವ ಮಾಡಲು. ಖಂಡಿತ ಟ್ರೈ ಮಾಡಿ ನೋಡಿ, ಮಕ್ಕಳಿಗೆ ತುಂಬ ಚೆನ್ನಾಗಿರುತ್ತೆ. ಇನ್ನು ನಮಗೆ ಸ್ಕರ್ಟನ್ನು ಸ್ಟಿಚ್ ಮಾಡ್ಕೊಳ್ಳುವ. ನಾವು ಸ್ಕರ್ಟ್ ಈಗ 2 ಪೀಸ್ ಆಗಿ ಫ್ರಂಟ್ ಸೈಡಿಗೂ ಬ್ಯಾಕ್ ಸೈಡಿಗೂ ಇರೋದು 2 ಪೀಸ್ ಆಗಿ ಕಟ್ ಮಾಡಿರೋದು. ಈ 2 ಪೀಸನ್ನು ಜಾಯಿಂಟ್ ಮಾಡ್ಕೊಳ್ಬೇಕು. ಫಸ್ಟಿಗೆ ಬ್ಯಾಕ್ ಸೈಡ್ ಪೀಸು ಫ್ರಂಟ್ ಸೈಡ್ ಪೀಸು ಹೊರ ಸೈಡೇ ಇಡಬೇಕು. ನಂತರ ಒಳ ಸೈಡಲ್ಲಿ 1 ಇಂಚು ಬಿಟ್ಟು ಈ ಥರ ಸ್ಟಿಚ್ ಮಾಡಿ ಜಾಯಿಂಟ್ ಮಾಡ್ಕೊಳ್ಳಿ. ಇನ್ನು ಸ್ಕರ್ಟಿನ ಒಂದು ಸೈಡು ನಾವು ಓಪನ್ ಆಗಿ ಬಿಟ್ಟಿದ್ದೀವಲ್ಲ, ಅಲ್ಲಿ ಒಂದು 5 ಇಂಚ್ ಆಗುವಷ್ಟು ಈ ಥರ ಸ್ಟಿಚ್ ಮಾಡ್ಕೊಳ್ಬೇಕು. 1/4 ಇಂಚು ಪ್ಲಸ್ 1/4 ಇಂಚು 2 ಸೈಡು ಮಡಚಿ ಸ್ಟಿಚ್ ಮಾಡ್ಕೊಳ್ಬೇಕು. ಇನ್ನು ಬ್ಯಾಂಡ್ ಪೀಸು ಸ್ಟಿಚ್ ಮಾಡ್ಕೊಳ್ಳುವ. ಫಸ್ಟಿಗೆ ಬ್ಯಾಂಡ್ ಪೀಸ್ನ ಸೈಡು 1/4 ಇಂಚು ಪ್ಲಸ್ 1/4 ಇಂಚು ಮಡಚಿ ಸ್ಟಿಚ್ ಮಾಡ್ಕೊಳ್ಳಿ. 2 ಸೈಡು ಸ್ಟಿಚ್ ಮಾಡಿ ಆದಮೇಲೆ ಈ ಬ್ಯಾಂಡ್ ಪೀಸಿಗೆ ಸ್ಕರ್ಟ್ ಪಾರ್ಟ್ನ ಪೀಸ್ ಇಟ್ಟು ಸ್ಟಿಚ್ ಮಾಡ್ಕೊಳ್ಳುವ. ಬ್ಯಾಂಡ್ ಪೀಸಿನ ಹೊರ ಸೈಡಿಗೆ ಸ್ಕರ್ಟ್ ಪೀಸಿನ ಒಳ ಸೈಡ್ ಇಟ್ಟಬೇಕು ಸ್ಟಿಚ್ ಮಾಡಲಿಕ್ಕೆ. ಈ ರೀತಿಯಲ್ಲಿ ಇಟ್ಟ ನಂತರ ನಮಗೆ ಎಷ್ಟು ಅಗಲದಲ್ಲಿ ಪ್ಲೀಟ್ಸ್ ಬೇಕೋ ಅಷ್ಟು ಅಗಲದಲ್ಲಿ ಇಟ್ಟು ಸ್ಟಿಚ್ ಮಾಡ್ಬೋದು. ಫಸ್ಟಿಗೆ ಒಮ್ಮೆ ಲಾಕ್ ಮಾಡ್ಕೊಳ್ಳಿ, ಮತ್ತು 1/2 ಇಂಚು ಬಿಟ್ಟು ಈ ಥರ ಪ್ಲೀಟ್ ಇಟ್ಟು ಸ್ಟಿಚ್ ಮಾಡ್ಕೊಳ್ಬೇಕು. ಹತ್ರದಲ್ಲಿ ಬೇಕಿದ್ದರೆ ಹತ್ರದಲ್ಲಿ ಪ್ಲೀಟ್ ಇಡ್ಬೋದು. ನಮಗೆ ಬಟ್ಟೆ ಎಷ್ಟಿದೆ ಅಂತ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಬೇಕು ಪ್ಲೀಟ್ ಇಡಲಿಕ್ಕೆ. ಈ ಲಾಂಗ್ ಸ್ಕರ್ಟ್ ಎಲ್ಲ ಸ್ಟಿಚ್ ಮಾಡುವಾಗ ಸ್ವಲ್ಪ ಜಾಸ್ತಿ ಬಟ್ಟೆ ತಗೊಂಡ್ರೆ ಒಳ್ಳೆಯದು ಫ್ರೆಂಡ್ಸ್, ಆಗ ತುಂಬ ಚೆನ್ನಾಗಿರುತ್ತೆ ಸ್ಕರ್ಟು. ಮತ್ತು ಪ್ಲೀಟ್ ಇಡುವಾಗ ತುಂಬ ಅಗಲದ ಪ್ಲೀಟ್ ಇಡಬೇಡಿ. 1 ಇಂಚ್ ಅಗಲದ ಪ್ಲೀಟ್ ಇಟ್ಟರೆ ಚಿಕ್ಕ ಮಕ್ಕಳಿಗೆ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ದೊಡ್ಡ ಮಕ್ಕಳಿಗಾದರೆ 1.5-2 ಇಂಚಿನ ಅಷ್ಟು ಇಡ್ಬೋದು. ಈಗ ಪೂರ್ತಿ ನಾನು ಪ್ಲೇಟ್ ಇಟ್ಟು ಸ್ಟಿಚ್ ಮಾಡಿದ್ದೀನಿ. ಇನ್ನು ನಮಗೆ ಬ್ಯಾಂಡ್ ಪೀಸನ್ನು ಸ್ಟಿಚ್ ಮಾಡ್ಕೊಳ್ಳುವ. ನೋಡಿ, ಈ ರೀತಿ ತೆಗೆದ ನಂತರ ಬ್ಯಾಂಡ್ ಪೀಸಿನ ಸೈಡು 1/2 ಇಂಚು ಮಡಚಿದ ನಂತರ ಈ ರೀತಿಯಲ್ಲಿ ಇಟ್ಟು ಸ್ಟಿಚ್ ಮಾಡ್ಕೊಳ್ಳಿ ಸೈಡಲ್ಲಿ. ಈ ಥರ ಸ್ಟಿಚ್ ಮಾಡಿ ಆದಮೇಲೆ 1/2 ಇಂಚು ಬಿಟ್ಟು ಬೇಕಿದ್ರೆ ಒಂದು ಸಲ ಕೂಡ ಸ್ಟಿಚ್ ಮಾಡ್ಬೋದು. ಇನ್ನು ನಾನು 1.5 ಇಂಚು ಬಿಟ್ಟು ಸೈಡು ಸ್ಟಿಚ್ ಮಾಡ್ತಾ ಇದ್ದೀನಿ. ಈ ಥರ ಮೇಲಿಂದ ಕೆಳಗೆ 1.5 ಇಂಚು ಬಿಟ್ಟು ಸೈಡಲ್ಲಿ 1 ಇಂಚು ಬಿಟ್ಟು ಸ್ಟಿಚ್ ಮಾಡ್ಕೊಳ್ಳಿ. ಈಗ ಸ್ಕರ್ಟ್ ರೆಡಿಯಾಗಿದೆ ನೋಡಿ. ಇನ್ನು ಇದಕ್ಕೆ ಬಳ್ಳಿ ಇಡಬೇಕು. ಬಳ್ಳಿ ಬಕ್ಳು ಯಾವುದು ಬೇಕಿದ್ರೂ ನಮಗೆ ಇಡ್ಬೋದು ಫ್ರೆಂಡ್ಸ್, ನಿಮ್ಮ ಇಷ್ಟದಾಗೆ. ಇಲಾಸ್ಟಿಕ್ ಇಟ್ಟು ಕೂಡ ನಮಗೆ ಇದು ಸ್ಟಿಚ್ ಮಾಡ್ಬೋದು. ಅದು ನಾನು ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಫೈನಲ್ ಲುಕ್ ಈ ಥರ ಇದೆ ಫ್ರೆಂಡ್ಸ್. ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮತ್ತು ಶೇರ್ ಮಾಡಲಿಕ್ಕೆ ಮರಿಬೇಡಿ. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಕೂಡ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.